ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಮುಸುಗನ್ನು ಹಾಕೊಂಡು ಹೋಗಿರ್ತಾಳಲ್ವಾ, ಮುಸುಗು ಹಾಕೊಂಡು ಹೋಗಿರ್ತಕ್ಕಂಥ ಭೂಮಿಗೆ ಉಸಿರಾಟದ ತೊಂದರೆ ಆಗಿರುತ್ತೆ. ಆ ಉಸಿರಾಟದ ತೊಂದರೆ ಆದಾಗ ಅಜಿತ್ ಬಂದು ಬೈತಾರೆ. ಅಲ್ಲ, ಇನ್ನು ಮುಂಚೆನೇ ಹೇಳಕ್ಕೆ ಬರಲ್ವಾ, ನನಗೆ ಉಸಿರಾಟದ ಸಮಸ್ಯೆ ಇದೆ, ಜಾಸ್ತಿ ಹೊತ್ತು ಮುಸುಗು ಹಾಕೊಂಡು ನಿಲ್ಲಕ್ಕಾಗಲ್ಲ ಅಂತ ಹೇಳಕ್ಕೆ ಬರಲ್ವಾ ಅಂದಾಗ, ಅಲ್ಲ ಸಾಹೇಬ್ರೆ, ಏನು ಸಾಹೇಬ್ರೆ ನೀವು ಪ್ಲ್ಯಾನ್ ಕೊಡೋರು ನೀವೇ, ಮುಸುಗು ಹಾಕೋ ಅಂತ ಹೇಳೋರು ನೀವೇ, ಮತ್ತು ನನಗೆ ಉಸಿರಾಟ ತೊಂದರೆ ಆಗುತ್ತೆ ಅಂತ ಹೇಳೋನವರು ನೀವೇ. ಅಲ್ಲ ಸಾಹೇಬ್ರೆ, ಅಲ್ಲಿ ಮುಸುಕೊಂಡು ನಿಂತಾಗ ನಾನು ಮೌನವ್ರತ ಅಂತ ಬೇರೆ, ಅದೇಗೆ ಸಾಹೇಬ್ರೆ ಹೇಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಗಂಡ ಹೆಂಡತಿ ಜಗಳ ಮಾಡ್ತಿರ್ತಾರೆ. ಅಲ್ಲಿಗೆ ನಮ್ಮ ಯಾರಂತಂದರೆ ನಚ್ಚಿ, ಶ್ರವಣವರು ಮತ್ತು ಯಾರಪ್ಪ ಸತ್ಯಣ್ಣವರು ಬರ್ತಾರೆ. ಸೊ ಬಂದು, ಭೂಮಿ 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 ಅವ್ನು ಹೇಳ್ತಿರೋದು ಸ್ವಲ್ಪ ಅರ್ಥ ಮಾಡ್ಕೊ, ನಿನಗೇನಾದರೂ ತೊಂದರೆ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಹೇಳ್ತಿದ್ದಾನೆ ಅಷ್ಟೇ. ಸೊ ನೀವಿಬ್ಬರು ಕಿತ್ತಾಡ್ಕೋಬೇಡಿ. ಅದಕ್ಕೆ ಅಣ್ಣ ಹೇಳೋದ್ರಲ್ಲಿ ಏನು ತಪ್ಪಿದೆ? ಅದಕ್ಕೆ ನೀವು ಮುಂಚೆನೇ ಒಂದ್ಸಾರಿ ನನಗೆ ಹಿಂಗೆ ಜಾಸ್ತಿ ಹೊತ್ತು ಮುಸ್ಕಾಕೊಂಡು ನಿಂತಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದಾಗಿತ್ತಲ್ವ ಅದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದು ಭೂಮಿಗೆ ಅಂತಾರೆ. ಅದು ಹೋಗ್ಲಿ ಬಿಡಿ, ಅದಕ್ಕೆ ನಿಮ್ಗೆ ಯಾವಾಗಿಂದ ಈ ಸಮಸ್ಯೆ ಅಂತ ಕೇಳ್ತಾರೆ. ಹಾಗೇನಿಲ್ಲ, ತುಂಬ ಟೆನ್ಷನ್ ಆದಾಗ, ಸ್ಟ್ರೆಸ್ ಆದಾಗ ಅಷ್ಟೇ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ. ಸತ್ಯ ಹೇಳಿದರೆ ಆಗಿರೋದು, ಯಾಕಂದರೆ ಇವಳಿಗೆ ಗುಂಡು ಸೌಂಡ್ ಕೇಳಿದಾಗಲಿಂದ ಇವಳಿಗೆ ಒಂಥರ ಪ್ರಾಬ್ಲಮ್. ಅಂದರೆ ಚಿಕ್ಕ ವಯಸ್ಸು ಪುಟ್ಟು ಮನಸ್ವಿನಿ ಆಗಿದ್ದಾಗ ಏನಂತಂದರೆ ಇವಳಿಗೆ ಗುಂಡಿನ ಸತ್ತು ಕೇಳಿತ್ತಲ್ವ, ಹಾಗಾಗಿ ಅವ್ರ ಅಮ್ಮನ ಗುಂಡು ಹಾಕ್ದಾಗ ಅವಳಿಗೇನಾದರೂ ಬುಲೆಟ್ ಸೌಂಡ್ ಕೇಳಿದ್ರೆ, ಗುಂಡು ಸೌಂಡ್, ಒಟ್ಟಿನಲ್ಲಿ ಸೌಂಡ್ ಕೇಳಿದ್ರೇ, ಪಟಾಕಿ ಸೌಂಡ್ ಕೇಳಿದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇರುತ್ತೆ. ಸೊ ಅದನ್ನು ಹೇಳೋದಿಲ್ಲ, ಮುಚ್ಚಿಡ್ತಾಳೆ. ಹೋಗ್ಲಿ ಬಿಡಿ. ಮತ್ತು ಈಗ ಏನು ಮಾಡೋದು, ಇನ್ನೂ ಎಷ್ಟು ದಿನ ಅಂತ ಈಗ ಮಾಡೋದು ಅಂದ ತಕ್ಷಣ ಒಂದು ಕೆಲಸ ಮಾಡ್ಬೋದು ಭೂಮಿ, ನೀನು ಹೇಗೂ ನನ್ನ ಮಗಳು ಮನಸ್ವಿನಿಯಾಗಿ ಇದೆಯಲ್ವಾ, ಅದೇ ರೀತಿಯಾಗಿ ನೀನು ಮನಸ್ವಿನಿ ಆಗಿಬಿಡು. ಯಾಕಂತಂದರೆ ಭೂಮಿ ಪೂಜೆ ಪುನಸ್ಕಾರ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ವ್ರತ ಅಂತ ಹೇಳಿ ತಪ್ಪಿಸ್ಕೊಂಡ್ಬಿಡೋದು, ನೀನು ಈ ವೇಷನ ಬದಲಾಯಿಸ್ಕೊಂಡ್ಬಿಡು, ನೀನು ಮನಸ್ವಿನಿ ಆಗಿಬಿಡು ಅಂತ ಹೇಳ್ತಾರೆ. ಗುಡ್ ಐಡಿಯಾ ಮಾವ ಅಂತ ಹೇಳ್ಬಿಟ್ಟು ನಮ್ಮ ನಚ್ಚು ಕೂಡ ಹೇಳ್ತಾರೆ. ಸರಿ ಸಾಹೇಬ್ರೆ, ನೀನು ನಿಂಗವತ್ತೆ ಹಿಂದೆ ಮುಂದೆ ಯಾವಾಗಲೂ ಅಜ್ಜಿ 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 ಅಂದ್ಕೊಂಡು ಓಡಾಡ್ಬಿಡು, ಭೂಮಿನ ಮರ್ತೇ ಬಿಡ್ತಾರೆ ಅಂತ ಹೇಳ್ತಾರೆ. ಅಷ್ಟಕ್ಕೂ ನಿಂಗವ ಅತ್ತೆ ಬಂದಿರೋದು ಅಕ್ಕನ ಆರೋಗ್ಯ ವಿಚಾರಿಸ್ಕೊಂಡು ಓಕೆ, ಇವತ್ತು ಒಂದಿನ ಅಷ್ಟೇ, ನಾಳೆ ಹೊರಟು ಬಿಡ್ತಾರೆ ಅವರು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಸರಿ ಆಯಿತು ಅಂತ ಒಪ್ಕೋತಾರೆ. ಇನ್ನು ನಿಂಗವ್ವಜ್ಜಿ ಬೇರೆ, ಅತ್ತೆ ನೀವು ಚೆನ್ನಾಗಿ ಊಟ ಮಾಡಿಲ್ಲ ಅತ್ತೆ, ಈಗಲಾದರೂ ಹಣ್ಣಾದರೂ ತಿನ್ನಿ ಅಂದಾಗ, ಬೇಡ ಸಂಗೀತ ನೀನು ನೋಡೋದ್ನಲ್ವಾ ನನಗೆ ಹೊಟ್ಟೆ ತುಂಬೋಗಿದೆ ಅಂತ ಹೇಳ್ತಾರೆ ನಿಂಗವ್ವಜ್ಜಿ. ನಿಜಕ್ಕೂ ಈ ಅತ್ತೆ ಸೊಸೆ ಬಾಂಧವ್ಯ ನೋಡ್ತಾ ಇದ್ರೆ ನಿಜಕ್ಕೂ ಖುಷಿ ಆಗುತ್ತೆ, ಇಷ್ಟು ಬೇಗ ಇಷ್ಟು ಜಲ್ದಿ ಒಂದಾದರೂ ನೋಡಿ. ಸೊ ಹೇಳ್ತಾರೆ. ಅಲ್ಲಿಗೆ ಈ ಭೂಮಿ ಬರ್ತಾಳೆ, ಏನಾಗಿ ಮನಸ್ವಿನಿಯಾಗಿ ಅಜ್ಜಿ ಅಂತ ಬರ್ತಾಳೆ. ಬಂದ್ಬಿಟ್ಲಿ ಇವಳು ಅಜ್ಜಿ ಅಂತ. ಎಲ್ಲೇ ಹೋಗಿದ್ದೆ ನೀನು ಇಷ್ಟೇ ತನಕ? ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಇಲ್ಲಿ. ಅಲ್ಲ, ಮನೆಗೆ ಬಂದವ್ರೆ, ವಿಚಾರಿಸ್ಕೊಳ್ಬೇಕು ಮಾಡಬೇಕು ಅನ್ನೋದು ಸ್ವಲ್ಪನಾದರೂ ಇಲ್ಲ ನಿನಗೆ, ಎಲ್ಲೋಗಿದ್ದೆ ನೀನು ಅಂತ ಭಯಕ್ಕೆ ಶುರು ಮಾಡ್ತಾರೆ. ಅಜ್ಜಿ 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 ನಾನು ಕಾನ್ಸ್ಟೇಬಲ್ ಟ್ರೈನಿಂಗ್ ಹೋಗಿದ್ದೆ ಅಜ್ಜಿ, ಯಾಕಂದರೆ ನನ್ನ ಅಪ್ಪನ ಕನಸಲ್ವಾ ನಾನು ಪೊಲೀಸ್ ಆಗಬೇಕು ಅನ್ನೋದು, ಅದಕ್ಕೆ ಹೋಗಿದ್ದೆ ಅಜ್ಜಿ, ಸಾರಿ ಅಜ್ಜಿ, ಈಗ ನೀನು ಎಷ್ಟು ದಿನ ಇರ್ತೀಯೋ ಅಷ್ಟು ದಿನ ನಾನು ಹಿಂದೆ ಮುಂದೆ ಸುತ್ತಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಸರಿ ಆಯಿತು, ಸುತ್ತಾಡುವಂತೆ ಈಗೇನು ಮಾಡು ಅಂತಂದರೆ ಕೂತ್ಕೋ, ಆಯಿತು ನೀನು ಪೊಲೀಸ್ ಆಗು ಆಯಿತಾ, ನಿನ್ನನ್ನು ಪೊಲೀಸ್ ಬಟ್ಟೆಯಲ್ಲಿ ನೋಡಬೇಕು ಅಂತ ನಂಗೆ ತುಂಬ ಆಸೆ ಕಣೆ, ನಿಮ್ಮ ಅಪ್ಪನ ಆಸೆನ ನೆರವೇರಿಸು ಆಯಿತಾ ಅಂತ ಹೇಳ್ತಾರೆ. ನನಗೆ ಮುಂಚೆ ಪೊಲೀಸ್ ಅಂದ್ರೇ ಆಗ್ತಿರ್ಲಿಲ್ಲ, ಅಂದರೆ ಅಜ್ಜಿನ ರೌಡಿ ಕೈಯಿಂದ ಕಾಪಾಡಿರ್ತಾರಲ್ಲ ನಮ್ಮ ಅಜ್ಜಿತು, ಆವಾಗಿಂದ ನನಗೆ ಪೊಲೀಸ್ ಅಂದರೆ ತುಂಬ ಇಷ್ಟ ಆಗೋಯ್ತು ಕಣೆ, ನನ್ನ ಮೊಮ್ಮಗ ಯಾವಾಗ ನನ್ನ ಆ ರೌಡಿಯಿಂದ ಕಾಪಾಡೋದ್ನಲ್ಲ ಆವಾಗಿಂದ ಅಂತ ಹೇಳ್ತಾರೆ. ಸೊ ಇಷ್ಟ ಆಗಿದೆ, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.